ಆ ಟೈಟಲನ್ನು ನೀವು ಮತ್ತೊಂದು ಸಲ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಮ್ಯಾಚ್ ಆಗುತ್ತಲ್ವ ಅದು. ಕುತಂತ್ರಿ ಸ್ವಾಮಿ ಬಂಡಲ್ ಬ್ರದರ್ ಅಂತ. ಕುತಂತ್ರ ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಬಂಡಲ್ ಏನೇನು ಮಾಡಿದ್ದಾರೆ ಅನ್ನೋದು ನಾವು ನೀವು ಹೇಳಿರೋದಲ್ಲ. ಕರ್ನಾಟಕ ಲೋಕಾಯುಕ್ತ, ಯಾವ ಕರ್ನಾಟಕ ಲೋಕಾಯುಕ್ತವನ್ನು ನಾವು ಬಹಳ ಸ್ಟ್ರಾಂಗೆಸ್ಟ್, ಯಾರೇ ಆಗಿರಲಿ ಅವರು ಮುಲಾಜೆ ಇಲ್ಲದೆ ಮುಖ್ಯಮಂತ್ರಿಗಳಾಗಿದ್ರೂ ಅವ್ರು ಏನೇ ಆಗಿದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥ ಭರವಸೆ ಇರುವಂತಹ ಕರ್ನಾಟಕದ ಲೋಕಾಯುಕ್ತ ಮೆನ್ಷನ್ ಮಾಡುತ್ತೆ. ಈ ಪ್ರಕರಣದಲ್ಲಿ ಅನಧಿಕೃತವಾಗಿ ಅವ್ಯವಹಾರವನ್ನು ಮಾಡುವ ಸಲುವಾಗಿಯೇ ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ, ಹೈಕೋರ್ಟ್ ಮುಂದೆ ಕೊಡಲಾಗಿದೆ. ಆದರೆ ಇದನ್ನೆಲ್ಲ ಮಾಡಿದ್ದು ಯಾರು? ಸಚ್ಚಾರಿತ್ರ್ಯವಂತ ರಾಜಕಾರಣಿ. ಹಳೆ ಮೈಸೂರು ಭಾಗದಲ್ಲಿ ಇವತ್ತೇನಾದರೂ ಗಿಡ ಮರ ಬಳ್ಳಿಗಳು ಹುಟ್ಟುಕೊಂಡು ಅಲ್ಲಿ ಹಾರಾಡ್ತಾ ಇವೆ ಅಂತಂದರೆ, ಅಲ್ಲೇನಾದರೂ ಹಕ್ಕಿಗಳು ಫ್ರೀಯಾಗಿ ರೆಕ್ಕೆ ಬಿಚ್ಚಿಕೊಂಡು ಹಾರಾಡ್ತಾ ಇವೆ ಅಂತಂದರೆ ಅದೆಲ್ಲವೂ ಇದೇ ಕುಟುಂಬದ ಶ್ರೀರಕ್ಷೆ. ಹಾಸನ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಜನ ಉಸಿರಾಡ್ತಾ ಇದ್ದಾರೆ, ಜನ ಒಂದು ಹೊತ್ತು ಊಟ ಮಾಡ್ತಿದ್ದಾರೆ ಅಂತಂದರೆ ಅದು ನಮ್ಮಿಂದಾನೇ ಆಗಿರೋದು. ಇವತ್ತು ಭಾರತ 75, 76, 77ನೇ ವರ್ಷದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇರೋದು ಅವತ್ತು ನಮ್ಮ ತಂದೆ 10 ತಿಂಗಳು ದೇಶವನ್ನು ಆಳಿದ್ದಕ್ಕಾಗಿಯೇ ಅಂತ ಹೇಳುವಂತಹ ಒಂದು ದೊಡ್ಡ ಕುಟುಂಬದ ಕಥೆ ಇದು. ಏನ್ರಿ ಒಂದು ಕುಟುಂಬ ಏನೇನು ಮಾಡಬಹುದು, ಏನೇನು ಮಾಡೋದಕ್ಕೆ ಸಾಧ್ಯ ಆ ಕುಟುಂಬದ ಕೈಯಲ್ಲಿ ಅಂತಂದರೆ ಈ ಕುಟುಂಬನ ಮುಂದಿಟ್ಟರೆ ವಾಟ್ ಕ್ಯಾನ್ ನಾಟ್ ಬಿ ಡನ್ ಅಂತ, ಏನು ಮಾಡೋದಕ್ಕೆ ಈ ಕುಟುಂಬಕ್ಕೆ ಸಾಧ್ಯ ಇಲ್ಲ ಅಂತ. ಇವರಿಗೆ ಬಹುತೇಕ ಎಲ್ಲ ಹಂತದ ಎಲ್ಲ ಕೇಡರ್ಗಳ ರಾಜಕಾರಣವನ್ನು ಅನುಭವಿಸಿರುವಂಥ ಈ ಕುಟುಂಬದವರು ಸಚ್ಚಾರಿತ್ರ್ಯವಂತ ರಾಜಕಾರಣಿಗಳು. ಯಾವುದೇ ತೊಂದರೆಯೇ ಇಲ್ಲದೆ ಸಂಪೂರ್ಣವಾಗಿ ಕರ್ನಾಟಕವನ್ನು ಬಹಳ ಸ್ಪಷ್ಟವಾಗಿ ಏನೇನಾಗಿದೆ ಅನ್ನೋದನ್ನು ಬಹಳ ಜನರ ಮುಂದಿಟ್ಟುಕೊಂಡು ಮಾಡಿದ್ದಂತಹ ರಾಜಕಾರಣಿಗಳ ಹಣೆ ಬರಹ ಇದು. ಇವರು ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾರೆ. ನಾವು ನೈತಿಕತೆ ಅಂತ ಹೇಳಿದ್ವಲ್ಲ, ನೈತಿಕತೆಯ ಪ್ರಶ್ನೆ ಏನು ಅಂತಂದರೆ, ಯಾವ ಆರೋಪವನ್ನು ನೀವು ಹೊಂದಿದ್ದೀರಿ, ನಿಮಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ವಿರುದ್ಧ ರಾಜ್ಯಪಾಲರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಮನವಿ ಪತ್ರವನ್ನು ಯಾರೊಬ್ಬ ಥರ್ಡ್ ಪಾರ್ಟಿ ಕರ್ನಾಟಕದ ಪ್ರಜೆಯೊಬ್ಬ ಕೊಟ್ಟಿದ್ದಾನೆ, ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಕೂತ್ಕೊಂಡು ಮೈಕಲ್ಲಿ ಬಡಬಡಿಸುವ ನೀವು ಈ ಡಾಕ್ಯುಮೆಂಟ್ ಬಗ್ಗೆ, ಈ ದಾಖಲೆಗಳ ಬಗ್ಗೆ, ಇಲ್ಲಿ ಲೋಕಾಯುಕ್ತ ಮಾಡಿರುವ ಆರೋಪದ ಬಗ್ಗೆ, ಯಾವುದು ಥರ್ಡ್ ಪರ್ಸನ್ ಅಲ್ಲ, ಯಾರೋ ಸಾಮಾನ್ಯವಾದಂಥ ಪ್ರಣುತ್ ಗಾಣಿಗ ಅಥವಾ ಮತ್ಯಾವುದೋ ವ್ಯಕ್ತಿ ಕರ್ನಾಟಕದ ಪ್ರಜೆ ಹಾಕಿರುವ ದೂರಲ್ಲ, ಕರ್ನಾಟಕ ಲೋಕಾಯುಕ್ತ ಮೆನ್ಷನ್ ಮಾಡಿರುವ ದೋಷಾರೋಪಣಾ ಪಟ್ಟಿಯಲ್ಲಿ ನೇರವಾಗಿ ನಿಮ್ಮ ಕೈವಾಡ ಇದೆ, ಇದರಲ್ಲಿ ನೀವು ಅಪರಾಧ ಕೃತ್ಯವನ್ನು ಎಸಗಿದ್ದೀರಿ ಅಂತ ಕರ್ನಾಟಕ ಲೋಕಾಯುಕ್ತವೇ ಮೆನ್ಷನ್ ಮಾಡಿರುವಂತಹ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಾವೇನು ಮಾಡ್ಬೇಕು ಸರ್? ಆಯ್ತು, ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ರಾಜೀನಾಮೆ ನಾಳೆ ಕೊಡಿಸೋಣ, ಅವ್ರೇನು ಸರಿ, ಅವ್ರು ತಪ್ಪೇ ಮಾಡಿಲ್ಲ, ನೀವು ಪಾದಯಾತ್ರೆ ಮಾಡ್ತಿರೋದು ಸುಳ್ಳು ತಪ್ಪು ನಥಿಂಗ್, ಅದೆಲ್ಲ ಏನೂ ಅಲ್ಲ. ಮುಖ್ಯಮಂತ್ರಿಗಳು ನಾಳೆ ರಾಜೀನಾಮೆ ಕೊಟ್ಟರು ಅಂತ ಇಟ್ಕೊಳ್ಳಿ, ನೀವು ನೆಕ್ಸ್ಟ್ ಮೊಮೆಂಟ್ ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ಯಾಕಂದ್ರೆ ನಿಮ್ಮ ಮೇಲೆ ಕೇಳಿಬಂದಿರೋದು ಅದೇ ರೀತಿಯ ಆರೋಪ, ಬಟ್ ಒಂದು ಸ್ವಲ್ಪ ದೊಡ್ಡದು, ಗಂಭೀರ ಸ್ವರೂಪ. ಜಾಗ ಅದೇ, ನೆಲವೇ, ಭೂಮಿಯನ್ನು ಕಬಳಿಸಿದ್ದೆ. ಆದರೆ ನೀವು ಮಾಡುವ ಆರೋಪ ಅವ್ರ ಹೆಂಡತಿ ಹೆಸರಲ್ಲಿ ತಗೊಂಡ್ರು ಅಂತ. ಅಟ್ಲೀಸ್ಟ್ ಅಲ್ಲೊಬ್ರು ಹೆಂಡತಿ ಇದ್ದಾರೆ, ಅವ್ರ ಹೆಸರಲ್ಲಿ ತಗೊಂಡಿದ್ದಾರೆ. ನೀವು ಯಾರಿಗೆ ತಗೊಂಡ್ರಿ ಸರ್? ನೀವು ಯಾರಿಗೆ ಲೀಸ್ ಮಾಡಿಕೊಟ್ರಿ ಸರ್? ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಗೋಯಲ್ ಅನ್ನುವಂಥ ವ್ಯಕ್ತಿಯನ್ನು ರೆಡಿ ಮಾಡಿ, ಸೃಷ್ಟಿ ಮಾಡಿ, ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಕರ್ನಾಟಕದ ಹೈಕೋರ್ಟ್ ಮುಂದೆ ಕೊಡ್ತೀರಿ. ಯಾವ ಹೈಕೋರ್ಟು? ಪವರ್ ಟಿವಿ ವಿರುದ್ಧ ಸ್ಟೇ ತಂದ್ರಲ್ಲ, ಅದೇ ಹೈಕೋರ್ಟ್ಗೆ ಹೋಗಿ ಕೊಟ್ರಲ್ಲ. ಈಗ ಹೋಗಿ ಇದೇ ದಾಖಲೆಗಳನ್ನು ನಾನು ಮಾಡಿರುವ 2007 ಅಕ್ಟೋಬರ್ 9ನೇ ತಾರೀಕು ನಾನು ಮಾಡಿರುವ ಒಂದು ಸಹಿಯನ್ನು ಇಟ್ಕೊಂಡು ಇದರಲ್ಲಿ ಚಾರ್ಜ್ ಶೀಟ್ ಆಗಿರುವ ಲೋಕಾಯುಕ್ತರವರು ಈಗಾಗಲೇ ಚಾರ್ಜ್ ಶೀಟ್ ಮಾಡಿ ಅದನ್ನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಒಂದು ದಾಖಲೆಯನ್ನು ಇವರು ಟಿವಿಯಲ್ಲಿ ಈಗಾಗಲೇ ಹಾಕ್ಕೊಂಡು ನನ್ನ ಮಾನಹಾನಿ ಮಾಡ್ತಿದ್ದಾರೆ, ನನ್ನ ಮಾನನಷ್ಟ ಮಾಡ್ತಿದ್ದಾರೆ, ಹಾಗಾಗಿ ಈ ಚಾನಲನ್ನು ಬಂದ್ ಮಾಡಬೇಕು ಅಂತ ಹೋಗಿ ಮನವಿ ಮಾಡಿಕೊಳ್ಳಿ, ಮಾಡಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಿವರೆಗೆ ಹೋಗೋದಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ಹೋಗಿ, ಏನಾಗುತ್ತೆ ನೋಡ್ಬಿಡೋಣ. ಈ ಹಿಂದಿನ ಪ್ರಕರಣ, ಇವತ್ತಿನ ಪ್ರಕರಣ, ರಾಜ್ಯಪಾಲರ ವಿಚಾರದಲ್ಲಿ ನೋಡಿ, ರಾಜ್ಯಪಾಲರನ್ನು ನಾವು ಇವರಿಗೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಗಳಾಗಿರಬಾರ್ದು. ಎಸ್, ಒಂದು ರಾಜ್ಯದ ಆಡಳಿತ ಸರ್ಕಾರ ಮಾಡಿರುವ ಒಂದು ತಪ್ಪು ಅಥವಾ ಒಂದು ಆರೋಪ, ಅದರ ಮೇಲೆ ಮುಖ್ಯಮಂತ್ರಿ ಮೇಲೆ ಕೇಳಿಬಂದಿರುವಂಥ ಗಂಭೀರ ಸ್ವರೂಪದ ಆರೋಪದ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತಂದಾಗ ಎಸ್, ಅವರು ಕೊಡಬೇಕಾಗಿದ್ದು ಮಾಡಬೇಕಾಗಿದ್ದನ್ನು ಮಾಡಿದ್ದಾರೆ ಅಂತ. ಅದೇ ರಾಜ್ಯಪಾಲರು 2023 ನವೆಂಬರ್ 21ನೇ ತಾರೀಕು ಬಂದಿರುವಂತಹ ಸೇಮ್ ಪ್ರಾಸಿಕ್ಯೂಷನ್ನ ಅನುಮತಿಯ ಫೈಲನ್ನು ಯಾಕೆ ಅದರ ಬಗ್ಗೆ ಮಾತಾಡೋದಿಲ್ಲ? 10 ತಿಂಗಳುಗಳಿಂದ ಆ ಫೈಲ್ ಎಲ್ಲಿದೆ? ಅದು ಯಾರೋ ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಲ್ವಲ್ಲ, ಕರ್ನಾಟಕದ ಲೋಕಾಯುಕ್ತ ಕೊಟ್ಟಿರುವಂಥದ್ದು. ಅದು ಯಾವ ಸಂದರ್ಭದಲ್ಲಿ? ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಕರ್ನಾಟಕದ ಗಣಿ ಹಗರಣಗಳ ತನಿಖೆಯನ್ನು ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಡೈರೆಕ್ಷನ್ನ ಅನ್ವಯ 2014ರಲ್ಲಿ ಸೃಷ್ಟಿಯಾಗಿದ್ದ SIT ಇವ್ರ ಮೇಲೆ ಯಾರೋ ಒಬ್ಬರು ಆರೋಪ ಮಾಡಿ ಇವ್ರು ಹಿಂಗೆ ಮಾಡಿದ್ದಾರೆ ನೋಡಿ ಸರ್ ಅಂತ ಹೇಳಿ ಕೊಟ್ಟಿರೋದಲ್ಲ.
ಸುಪ್ರೀಂ ಕೋರ್ಟೇ ಹೇಳಿರುವ ಪ್ರಕರಣದ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ರೆಡಿ ಮಾಡಿ ಆ ಚಾರ್ಜ್ ಶೀಟನ್ನು ನಾವು ಕೋರ್ಟ್ಗೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರೇ ನಿಮ್ಮ ಮುಂದೆ ಆ ಮನವಿಯನ್ನು ಲೋಕಾಯುಕ್ತರು ತಗೊಂಡು ಬಂದಿಟ್ಟರೆ 10 ತಿಂಗಳು ಬೇಕಾ ಸರ್? ಒಂದು ದಿನದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದೀರಿ, ತಪ್ಪಲ್ಲವೇ ಅಲ್ಲ. ಆದರೆ ಇವ್ರ ವಿರುದ್ಧ ಶೋಕಾಸ್ ನೋಟಿಸು ಅಥವಾ ಇದನ್ನು ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರ್ದು ಅನ್ನುವ ಕಾರಣ ಕೇಳುವ ನೋಟಿಸನ್ನು ನೀವು ಇನ್ನೂ 10 ತಿಂಗಳವರೆಗೆ ಯಾಕೆ ಕೊಡ್ತಾ ಇಲ್ಲ? ಕನ್ನಡದಲ್ಲಿದೆ ಅಂತಾನ, ಅಥವಾ ಅದನ್ನು ನಿಮಗೆ ಅರ್ಥ ಆಗಿಲ್ಲ ಅಂತಾನ, ಅಥವಾ ನೋಡೇ ಇಲ್ಲ ಅಂತಾನ, ಅಥವಾ ಇದು ಕುಮಾರಸ್ವಾಮಿ ಅವ್ರ ಮೇಲಿದೆ ಅಂತಾನ? ಈಗ ಎಲ್ಲ ಮಾಡ್ತಾ ಇರುವಂಥ ಅನುಮಾನ, ಎಲ್ಲ ಹೇಳ್ತಾ ಇರುವಂಥ ಆರೋಪ, ಎಲ್ಲ ಹೇಳ್ತಾ ಇರುವಂಥ ರಾಜಭವನದ ದುರ್ಬಳಕೆ ಸತ್ಯವೋ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಈಗ ಬರೋದಿಲ್ವಾ? ನಿಮ್ಮ ಸ್ಥಾನಕ್ಕೆ, ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ ಈಗ ಕುಂದು ಬರೋದಿಲ್ವಾ? ಇವರೆಲ್ಲ ಮಾಡ್ತಾ ಇರುವಂಥ ಆರೋಪ ನಿಜ ಅಂತ ಕರ್ನಾಟಕದ ಜನತೆಗೆ ಅನಿಸೋದಿಲ್ವಾ? ಅದನ್ನು ಅನಿಸ್ಬಾರ್ದು ಅಂತಿದ್ರೆ ಯಾವ ನಿರ್ಧಾರವನ್ನು ಸಿದ್ದರಾಮಯ್ಯನವರ ವಿರುದ್ಧ ತಗೊಂಡ್ರೋ ಅಥವಾ ಸಿದ್ದರಾಮಯ್ಯ ವಿಚಾರದಲ್ಲಿ ತಗೊಂಡ್ರೋ ಅದೇ ನಿರ್ಧಾರವನ್ನು ತಗೊಳ್ಳಿ, ನೋಡೋಣ. ಇವ್ರು ಹೇಳಿ ಶೋಕಾಸ್ ನೋಟಿಸಲ್ಲಿ ಯಾಕೆ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅನ್ನೋದನ್ನು ಮೆನ್ಷನ್ ಮಾಡಲಿ. 3 ನೋಟಿಸ್ ಕೊಡಿ. ನೀವೇನು ಒಂದೇ ನೋಟಿಸ್ ಕೊಟ್ಟು ನಾಳೆನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಏನೇನಾಗಬೇಕು ಅದನ್ನೇ ಮಾಡಿ. ಯಾಕೆ ಕಾನೂನಿನ ಪರವಾಗಿ ಕಾನೂನಲ್ಲಿ ಆಗಬೇಕಾಗಿರೋದನ್ನು ಮಾಡ್ತಾ ಇಲ್ಲ? ಪಾದಯಾತ್ರೆ ಮಾಡ್ತಾ ಇದ್ದೀರಿ ಕುಮಾರಸ್ವಾಮಿ ಅವರೇ, ಒಂದು ನೈತಿಕತೆ ಅಂತ ಇರುತ್ತೆ. ಯಾರೋ ಒಬ್ಬ ಕಳ್ಳನ ವಿರುದ್ಧವಾಗಿ ನಾವು ಹೋಗಿ ನಿಂತ್ಕೊಳ್ತೀವಿ ಅಂತಂದಾಗ ನಾವು ಕ್ಲೀನ್ ಹ್ಯಾಂಡ್ ಅನ್ನೋದಿರಬೇಕು. ಅಟ್ಲೀಸ್ಟ್ ನಾನು ಕದ್ದಿಲ್ಲ ಅನ್ನೋದಿರಬೇಕು. ಸಣ್ಣ ವಿಚಾರದಲ್ಲಿ ನಾನು ಕದ್ದಿಲ್ಲಪ್ಪ, ನನ್ನ ಯಾರು ಏನು ಬೇಕಾದರೂ ಹೇಳಿ, ನಾನು ಕ್ಲೀನ್ ಹ್ಯಾಂಡ್, ಐ ಆಮ್ ಕ್ಲೀನ್ ಹ್ಯಾಂಡ್, ನನ್ನಿಂದ ಏನಾದರೂ ಇದ್ದರೆ ತೋರಿಸಿ ಅನ್ನುವಂಥ ತಾಕತ್ತು ಧೈರ್ಯ ಇದ್ದರೆ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಏನು ಸರ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನು ತಮ್ಮ ಸುಪರ್ದಿಯಲ್ಲೇ ಇಟ್ಟುಕೊಂಡು 20 ತಿಂಗಳ ಕಾಲ ಆಳ್ವಿಕೆ ಮಾಡಿ ಇನ್ನೇನು ಸೀಟಿಂದ ಇಳಿದು ಹೋಗ್ತೀರಿ ಅನ್ನುವಾಗ 3 ದಿನಗಳ ಮುಂದೆ ಒಂದು ಹಗರಣವನ್ನು ಮಾಡಿ ಅದು ಪ್ರೂವ್ ಆಗಿ ನೀವು ಅದರಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿ ಇವತ್ತು ಹೋಗಿ 2024ರಲ್ಲಿ ಅದೇ ಖಾತೆಯನ್ನು ಕೂತ್ಕೊಂಡು ಅಲಂಕರಿಸ್ತಾ ಇದ್ದೀರಲ್ಲ, ಉತ್ತರದಾಹಿಗಳಲ್ವ ನೀವು? ನಾವು ನಿಮಗೆ ಓಟ್ ಹಾಕಿರೋರು, ನಾವು ನಿಮಗೆ ಓಟ್ ಹಾಕಿರುವ ನಮ್ಮ ಕರ್ನಾಟಕದ ಜನ, ಭಾರತದ ಪ್ರಜೆಗಳು ನಮಗೆ ಕೇಳುವ ಹಕ್ಕಿದೆ. ಅದೇ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ಕರ್ತವ್ಯ ಕೂಡ ನಿಮ್ಮದೇ ಆಗಿದೆ. ಮಂತ್ರಿಗಳು ಅಂತ ಕರೆಸ್ಕೋತೀರಿ, ಕೇಂದ್ರದ ಮಂತ್ರಿಗಳು ಅಂತ ಕರೆಸ್ಕೋತೀರಿ. ನೈತಿಕತೆ ಇದೆಯಾ ಕುಮಾರಸ್ವಾಮಿಯವರೇ? ಒಂದು ನೈತಿಕತೆ ಇದೆಯಾ ಆ ಹುದ್ದೆನಲ್ಲಿ ಮುಂದುವರಿಯೋದಕ್ಕೆ? ಅಟ್ಲೀಸ್ಟ್ ಆಯ್ತು, ನನ್ನ ಮೇಲೆ ಈ ಆರೋಪ ಬಂದಿದೆ, ಈ ಆರೋಪದಿಂದ ನಾನು ಹೊರಗಡೆ ಬರೋವರೆಗೂ ನಾನು ಮಿನಿಸ್ಟರ್ ಆಗಿರಲ್ಲ, ಹೊರಗಡೆ ಬಂದ ನೆಕ್ಸ್ಟ್ ಮೊಮೆಂಟ್ ನರೇಂದ್ರ ಮೋದಿ ಅವರು ನನ್ನನ್ನು ಸೇರಿಸ್ಕೊಳ್ಳಿ ಸಂಪುಟಕ್ಕೆ ಅಂತ ಚಾಲೆಂಜ್ ಹಾಕಿ ಬನ್ನಿ, ಹೊರಗಡೆ ನೋಡೋಣ, ಇದರಿಂದ ಆರೋಪ ಮುಕ್ತರಾಗಿ ನೋಡೋಣ. ಈ ಹಿಂದೆ ಗಣಿ ಅವ್ಯವಹಾರ ಮಾಡಿದ್ದೀರಿ, ಇವತ್ತು ಅದೇ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದೀರಿ. ಹೆಂಗ್ರಿ ನಂಬಬೇಕು ನಿಮ್ಮನ್ನು? ಮುಂದೆ ಮುಖ್ಯಮಂತ್ರಿಗಳಾಗಿ ನೀವು ಇಷ್ಟೆಲ್ಲ ಮಾಡಿರೋರು, ಈಗ ಅದೇ ಇಲಾಖೆಯ ಮಿನಿಸ್ಟರ್ ಆಗಿ ಇನ್ಯಾವುದೆಲ್ಲ ಮಾಡಬಾರ್ದು. ಆ ಹಿಂದೆ ಅಂದರೆ ಈ ಕೇಂದ್ರ ಸರ್ಕಾರದ ಇದೇ ಇಲಾಖೆಗೆ ಪತ್ರ ಬರೀಬೇಕಿತ್ತು, ನಮಗೆ ಇಲ್ಲಿ ಕ್ಲಿಯರೆನ್ಸ್ ಕೊಡಿ, ಇಲ್ಲೊಂದು ಸ್ಟೇ ಇದೆ, ಇದು ಕ್ಲಿಯರೆನ್ಸ್ ಕೊಡಿ ಅಂತ ಸುಳ್ಳು ಪತ್ರದ ಮೆಮೊ ರೆಡಿ ಮಾಡ್ಕೊಂಡು ಅದನ್ನು ಹಾಗೆ ಕಡತದಲ್ಲಿ ಇಟ್ಕೊಂಡ್ರಲ್ಲ, ಮುಂದೊಂದಿನ ಬಂದರೆ ಬೇಕಾಗತ್ತೆ ಅಂತ ಹೇಳಿ ಯಾವುದು ಸರ್ಕಾರಕ್ಕೆ ಕಳಿಸ್ದೆ. ಇವತ್ತು ಅದೇ ಆ ಆಥರೈಸಿಂಗ್ ಅಥಾರಿಟಿಯಾಗಿ ನೀವು ಕೂತಿದ್ದೀರಿ. ಯಾವ ಬೇರೆ ಬೇರೆ ರಾಜ್ಯಗಳು ನಿಮಗೆ ಹಿಂಗೆ ಕಳಿಸುತ್ತೆ, ನೋಡಿ ಸರ್ ಹಿಂಗಿದೆ, ಇಲ್ಲಿನ ಸ್ಟೇ ವೆಕೇಟ್ ಮಾಡಿ ಅಥವಾ ನಮ್ಗೆ ಅನುಕೂಲ ಮಾಡಿಕೊಡಿ ಅಥವಾ ಇಲ್ಲಿ ಸ್ವಲ್ಪ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿ ಕೊಟ್ಟರೆ ಅದಕ್ಕೆ ಸೈನ್ ಹಾಕೋ ಪೊಸಿಷನಲ್ಲಿ ನೀವು ಕೂತಿದ್ದೀರಿ. ನಿಮ್ಮಿಂದ ಯಾವುದು ತಪ್ಪಾಗೋದಿಲ್ಲ ಅಂತ ನಾವು ಕರ್ನಾಟಕದ ಜನ, ಭಾರತದ ಪ್ರಜೆಗಳು ಹೇಗ್ರಿ ನಂಬಬೇಕು? ಅದೆಲ್ಲಕ್ಕಿಂತ ಭಾಳ ಪೆಥೆಟಿಕ್ ಅಂತಂದರೆ ಆ BJP ಕಾರ್ಯಕರ್ತರ ಈ ಕ್ಷಣದ ಮನಸ್ಸು. ಪಾಪ ದುಡಿದ್ರು, ಏನೇನೋ ಮಾಡಿದ್ರು, ಪ್ರಧಾನಮಂತ್ರಿಗಳಾಗಬೇಕು ನರೇಂದ್ರ ಮೋದಿ ಅವರು ಅಂಥೇಳಿ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ಹೋರಾಟ ಮಾಡಿದ್ರು, ಗಲ್ಲಿಗಳಲ್ಲಿ ಜನರನ್ನು ಎಚ್ಚರಿಸುವ ಕೆಲಸ ಮಾಡಿದ್ರು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನು ಇವತ್ತು 3ನೇ ಬಾರಿ ಕೂರಿಸಿದ್ದಾರೆ. ಅಂಥ ನರೇಂದ್ರ ಮೋದಿ ಅವರು, ಭ್ರಷ್ಟಾಚಾರದ ಒಂದೇ ಒಂದು ಕಳಂಕ ಇಲ್ಲದ ನರೇಂದ್ರ ಮೋದಿ ಅವರು ತಮ್ಮ ಸಂಪುಟದ ಈವರೆಗಿನ ಈ 10 ವರ್ಷಗಳ ಇಡೀ ಸಂಪುಟದಲ್ಲಿ ಯಾವೊಬ್ಬ ಮಿನಿಸ್ಟರ್ ಮೇಲೂ ಕೂಡ ಒಂದೇ ಒಂದು ಕಳಂಕ ಬರದಂಗೆ ಕಾಪಾಡಿಕೊಂಡಿದ್ದಂಥ ನರೇಂದ್ರ ಮೋದಿ ಅವರೇ ನಿಮ್ಮ ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಅಲ್ಲವೇ? ಇದು ಕಪ್ಪು ಚುಕ್ಕೆ ಅಲ್ಲ ಸರ್, ಇದು ಕಪ್ಪು ಗೆರೆ. ಏನು ಹೇಳ್ತೀರಿ ನರೇಂದ್ರ ಮೋದಿ ಅವರು? ಏನು ಹೇಳ್ತೀರಿ? ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಬೆಂಬಲಿಸಿಕೊಂಡು ಮಾತಾಡಿಸುವಂತಹ ಅಥವಾ ನೀವು ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿ ಅಂತ ಹೇಳುವಂತಹ ಒಂದು ಗರ್ವ ಹೆಮ್ಮೆ ಇರುವಂಥ ಒಬ್ಬ ಸಾಮಾನ್ಯ ನಾಗರಿಕ ಈಗ ಹೇಗೆ ನೋಡ್ತಾನೆ ನಿಮ್ಗೆ ಗೊತ್ತಾ ನಿಮ್ಮ ಸರ್ಕಾರವನ್ನು? ಇಂಥ ಮಿನಿಸ್ಟರ್ ನಿಮ್ಮ ಕ್ಯಾಬಿನೆಟ್ಗೆ ಬೇಕಾ? ಇಂಥ ವ್ಯಕ್ತಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಇರಬೇಕಾ? ಇವರು ಯಾರ್ಯಾರಿಗೋ ಮರೆಮಾಚಿದ್ದಲ್ಲ, ನಮಗೆ ಮರೆಮಾಚಿದ್ರು. ಘನವೆತ್ತ ನ್ಯಾಯಾಲಯಕ್ಕೆ ತಪ್ಪು ಸುಳ್ಳು ಮಾಹಿತಿಯನ್ನು ಕೊಟ್ಟರು, ಫೇಕ್ ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ರು. ಇಂಥ ಮನುಷ್ಯ ಮಿನಿಸ್ಟರ್ ಆಗಿ ಮುಂದುವರಿಯೋದಕ್ಕೆ ಯೋಗ್ಯನಾ? ಅಧಿಕಾರಿಗಳನ್ನೇ ತನ್ನ ಹಸ್ತದಲ್ಲಿ ಇಟ್ಟುಕೊಂಡು, ತನ್ನ ಕೈಯೊಳಗಡೆ ಇಟ್ಟುಕೊಂಡು, ತನಗೆ ಬೇಕಾದಂಗೆ
ತನಗೆ ಬೇಕಾದಂಗೆ ಅದನ್ನು ಮುಂದುವರಿಸುವ ಮುಖ್ಯಮಂತ್ರಿಗಳ ಕೆಲಸ ಮಾಡಿರುವಂಥ ಈ ವ್ಯಕ್ತಿ ಇನ್ನೂ ಕೂಡ ನೈತಿಕವಾಗಿ ಆ ಸಂಸತ್ ಭವನ ಪ್ರವೇಶ ಮಾಡುವ ಅವಕಾಶ ಅಥವಾ ಆ ಅರ್ಹತೆ ಯೋಗ್ಯತೆ ಇದೆಯಾ? 550 ಎಕರೆ, ಅದು ಮೈನಿಂಗ್ ಲ್ಯಾಂಡ್. ಸಾಮಾನ್ಯ 1 ಎಕರೆ ಭೂಮಿ ಅಲ್ಲ. ಸಾಮಾನ್ಯ 1 ಎಕರೆ ಭೂಮಿಗೆ ಒಂದಿಷ್ಟು ಹಣ ಇದೆ ಅಂದ್ಕೊಳ್ಳಿ. ಇದು ಮೈನಿಂಗ್ ಲ್ಯಾಂಡ್. ಭೂಮಿಯನ್ನು ಅಗದಷ್ಟು ಸಂಪತ್ತು. ತಾಯಿಯ ಗರ್ಭವನ್ನು ಬಗೆದು ತಾಯಿಯ ಹೊಟ್ಟೆಯಲ್ಲಿರುವಂಥ ಆ ಸಂಪತ್ತುಗಳನ್ನು ಲೂಟಿ ಮಾಡಿ ಮಾರ್ಕೊಂಡು ನಡೆಸುವ ನಿಮ್ಮ ಈ ಶ್ರೀಮಂತಿಕೆ ಯಾಕೆ ಬೇಕು? ತಾಯಿಯ ಗರ್ಭ ಸೀಳಿರುವಂಥ ಶ್ರೀಮಂತಿಕೆ, ತಾಯಿಯ ಹೊಟ್ಟೆಯನ್ನು ಸಿಗಿದಿರುವಂಥ ಶ್ರೀಮಂತಿಕೆ. ಈ ಶ್ರೀಮಂತಿಕೆ ಶಾಶ್ವತ ಅಲ್ಲ ಸರ್. ಈ ಶ್ರೀಮಂತಿಕೆ ಭಾಳಷ್ಟು ದಿನ ಬಾಳೋದು ಇಲ್ಲ. ಯಾಕಂದರೆ ಎಲ್ಲವನ್ನ ನೋಡುವ ಒಬ್ಬನಿದ್ದಾನೆ. ಎಲ್ಲವನ್ನ ನೋಡಿ ಅದಕ್ಕೊಂದಲ್ಲ ಒಂದು ದಿನ ಒಂದು ಹಂತದ, ಅಂದರೆ ಇವತ್ತು ನಮ್ಮ ಟಿ ವಿಯಲ್ಲಿ ಬಂತು ನೋಡಿ, 2007ರಲ್ಲಿ ಆಗಿರುವ ಅಕ್ರಮ, 2023ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಕೋರಿ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿರುವಂಥ ಪತ್ರ 2024ರ ಈ ದಿನ ನಮ್ಮ ಚಾನಲಲ್ಲಿ ಬರೋ ಹಾಗಾಯ್ತಲ್ಲ. ಏನು ಹೇಳ್ತೀರಿ ಉತ್ತರ? ನಾವು ಆಗಲೇ ಹೇಳಿದ್ವಿ, ಓಪನ್ ಇನ್ವಿಟೇಷನ್. ಇದೇನು ಪೊಲಿಟಿಕಲ್ ಇನ್ವಿಟೇಷನ್ ಅಲ್ಲ. ಅಥವಾ ಓಕೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೋ ಅಥವಾ ಸಿದ್ದರಾಮಯ್ಯನವರ ಪರವಾಗಿಯೋ ರಾಜ್ಯ ಸರ್ಕಾರದ ಪರವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಆರೋಪಗಳನ್ನು ನೀವು ಹೇಳ್ತಾ ಇದ್ದೀರಿ ಅಂತಂದರೆ, ಈ ಡಾಕ್ಯುಮೆಂಟ್ಸ್, ಈ ಲೋಕಾಯುಕ್ತದ ದಾಖಲೆಗಳು ಯಾವುದೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಆಗಿದ್ದಲ್ಲ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ಆಗಿದ್ದಲ್ಲ. ಇದು 2023ರಲ್ಲಿ ರಾಜ್ಯಪಾಲರ ಗಮನಕ್ಕೆ ಬಂದಿರುವಂಥದ್ದು. 2007ರಲ್ಲಿ ನಡೆದಿರೋದು, 2014ರಲ್ಲಿ SIT ರಚನೆ ಆಗಿರೋದು, 14ರಿಂದ 23ರವರೆಗೆ ಸತತವಾಗಿ ತನಿಖೆ ಆಗಿರೋದು. ಹಲವು ಸರ್ಕಾರಗಳು ಬಂದವು. ಹಲವು ಸರ್ಕಾರಗಳ ಆಳ್ವಿಕೆ ನಡೆಸಿರುವಂಥ ಸಂದರ್ಭದಲ್ಲಿ ಆಗಿರುವ ತನಿಖೆಯ ಅಂಶಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ. FSLನಲ್ಲಿ ಒಂದು ಸೈನ್ ಹೆಂಗೆ ರುಜುವಾತ್ ಮಾಡ್ತಾರೆ ಅಥವಾ ದೃಢ ಮಾಡ್ತಾರೆ ಅಂತಂದರೆ, ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ 10 ಸೈನ್ ತಗೋತಾರೆ. 10 ಸೈನ್ನಲ್ಲಿ ನೋಡ್ತಾರೆ ಇಲ್ಲಿನ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, ಈ ಪೆನ್ನಿನ ರೇಖೆ, ಈ ಪೆನ್ನು ಚಲಿಸುವ ಸಂದರ್ಭದಲ್ಲಿ ಆತನ ಕೈ ಯಾವ ರೀತಿ ಹೋಗಿರುತ್ತೆ, ಈ ಪೆನ್ನಿನಿಂದ ಅಥವಾ ಹಿಡ್ಕೊಂಡಿರುವಂಥ ಒಂದು ಸಲಕರಣೆಯಿಂದ ಈ ವ್ಯಕ್ತಿ ಸೈನ್ ಮಾಡಿದರೆ ಅಥವಾ ಇನ್ನೊಬ್ಬ ವ್ಯಕ್ತಿ ಈ ಥರ ಸೈನ್ ಮಾಡಿದರೆ ಸಾಮ್ಯತೆ ಆಗುತ್ತಾ ಇಲ್ವಾ ಅಂತ ಹೇಳಿ ಎಲ್ಲವನ್ನ ದೃಢಪಡಿಸುವಂಥ FSL ಹೇಳಿದೆ ಇದು ನಿಮ್ಮದೇ ಸೈನು. ಕಡತದಲ್ಲಿರುವಂಥ ನಿಮ್ಮ ಸಹಿಗೂ ಈ ಡಾಕ್ಯುಮೆಂಟಲ್ಲಿರುವಂಥ ನಿಮ್ಮ ಸೈನು 2 ಮ್ಯಾಚ್ ಆಗುತ್ತೆ ಅಂತ FSL ಹೇಳಿರುವ ವರದಿಯನ್ನು ಕರ್ನಾಟಕ ಲೋಕಾಯುಕ್ತ ಲಗತ್ತಿಸುತ್ತೆ. ಕರ್ನಾಟಕ ಲೋಕಾಯುಕ್ತ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಈ ವ್ಯಕ್ತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹೈಕೋರ್ಟ್ ಕೊಟ್ಟಿದ್ದಾರೆ. ಆ ದಾಖಲೆಗಳ ಮೇಲೆ ಇಲ್ಲಿ ಗ್ರಾಂಟ್ ತಗೊಂಡಿದ್ದಾರೆ. ಆ 550 ಎಕರೆ ಜಮೀನನ್ನು ಅಥವಾ ಆ 550 ಎಕರೆ ಸಂಡೂರಿನ ನೆಲವನ್ನು ಯಾವುದೋ ಒಬ್ಬ ವ್ಯಕ್ತಿಗೆ, ಡೂಪ್ಲಿಕೇಟ್ ವ್ಯಕ್ತಿಗೆ ಒಳ ಸಂಚಿನಿಂದ ಕೊಟ್ಟಿದ್ದೀರಿ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಜವರೇಗೌಡ ಅನ್ನೋರಿದ್ದಾರೆ, ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಅದರಲ್ಲಿ A2 ನೀವಾಗಿದ್ದೀರಿ. ಅಕ್ಯೂಸ್ಡ್ ನಂಬರ್ 2, ಆರೋಪಿ ಸಂಖ್ಯೆ 2, ನೀವು ಮಾಡಿರುವ ಎಲ್ಲ ಈ ಅಪರಾಧಗಳು ಸಾಬೀತಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುತ್ತಲ್ಲ. ವಾಟ್ ಈಸ್ ಯುವರ್ ಆನ್ಸರ್? ಏನು ನಿಮ್ಮ ಉತ್ತರ? ಒಬ್ಬ ಮಿನಿಸ್ಟರ್ ಆಗಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ನೀವು ಸುಮ್ಮನೆ ಕೂತ್ಕೊಳ್ಳೋದು ನಿಮಗೆ ಶೋಭೆ ಅಲ್ಲ. ವಿ ವಾಂಟ್ ಟು ನೋ. ಪ್ರತಿಯೊಂದನ್ನೂ ವೇದಿಕೆ ಮುಂದೆ ಮಾತನಾಡಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳುವಂಥ ನೀವು ಈ ವರದಿಯನ್ನು ನಾಳೆ ಹೇಗೆ ಉಲ್ಲೇಖ ಮಾಡ್ತೀರಿ, ಅದನ್ನು ಹೇಗೆ ಜನರ ಮುಂದೆ ಪ್ರೆಸೆಂಟ್ ಮಾಡ್ತೀರಿ, ಜನರಿಗೆ ಹೇಗೆ ಉತ್ತರ ಕೊಡ್ತೀರಿ ಅನ್ನುವ ಕಾತರ ನಮಗಿದೆ. ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಸಚಿವರಾಗಿ ನೀವೀಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥ ನೀವು ನಾಳೆ ಈ ಪ್ರಕರಣಕ್ಕೆ ಏನು ಉತ್ತರ ಕೊಡ್ತೀರಿ ಅನ್ನುವ ಕುತೂಹಲ, ಕಾತರ ನಮಗಿದೆ. ಏನೇನಾಗುತ್ತೆ, ಇದರ ಅಸಲಿಯತ್ತೇನೋ ಆಯ್ತು, ನಾವೇ ಏನೋ ಟ್ಯಾಂಪರ್ ಮಾಡಿದ್ದೀವಿ, ನಾವೇ ಏನೋ ಫೇಕ್ ಮಾಡಿದ್ದೀವಿ ಅನ್ನೋದಿದ್ರೆ ಬನ್ನಿ ಪವರ್ ಟಿವಿ ಆಫೀಸ್ ಮತ್ತಿಕೆರೆ, ಯಶವಂತಪುರದ ಮತ್ತಿಕೆರೆಯಲ್ಲಿರುವಂಥ ನಮ್ಮ ಆಫೀಸ್ಗೆ ಯು ಆರ್ ವೆಲ್ಕಮ್ ಎನಿ ಟೈಮ್. ನೀವು ಯಾವಾಗ ಬೇಕಾದರೂ ಬನ್ನಿ. ಇಲ್ಲ ಇವತ್ತು ನಮ್ಮ ಪಾದಯಾತ್ರೆ ಇದೆ, ನಾನು ಮುಗಿಸ್ಕೊಂಡು ಹೊರಡೋದೆ 11 ಗಂಟೆ ಆಗುತ್ತೆ, ನಾನು 12 ಗಂಟೆಗೆ ಪವರ್ ಟಿವಿ ಆಫೀಸ್ಗೆ ಮಿಡ್ ನೈಟ್ ಬರ್ತೀನಿ ಅಂತಂದ್ರು ವಿ ವಿಲ್ ವೆಯ್ಟ್ ಫಾರ್ ಯು. ನಿಮಗೋಸ್ಕರ ನಾವು ಕಾಯ್ತೀವಿ. ಬನ್ನಿ. ರೆಡ್ ಹಾಸಿಗೆ ಬೇಕಾದೇನು, ಕೆಂಪು ಹಾಸು ಬೇಕಾ, ರೆಡ್ ಕಾರ್ಪೆಟ್ ರೆಡಿ ಮಾಡಬೇಕಾ, ವಿ ವಿಲ್ ಡೂ ಇಟ್ ಫಾರ್ ಯು. ಬನ್ನಿ. ನೀವು ಬಂದಾಗ ಪಟಾಕಿ ಹೊಡಿಬೇಕಾ, ಅದನ್ನೂ ನಾವು ಮಾಡ್ತೀವಿ. ನೀವು ಬಂದಾಗ ಜೈ ಕುಮಾರಣ್ಣ ಅನ್ನೋರು 4 ಜನ ರೆಡಿ ಆಗಬೇಕಾ, ಅವರನ್ನು ನಾವು ಕರೆಸ್ತೀವಿ. ಇದ್ದಾರೆ ಸುಮಾರು ಜನ, ಅವರನ್ನು ಕರೆಸ್ತೀವಿ. ನಿಮ್ಗೆ ಹೇಗೆ ಬೇಕು ಸ್ವಾಗತ ಹಾಕಿಕೊಡ್ತೀವಿ. ಬನ್ನಿ. 1 ಗಂಟೆ ನಿಮ್ಮ ಇಡೀ ದಿನದ ಸಮಯವನ್ನು, 1 ಗಂಟೆ, ಕೇವಲ 1 ಗಂಟೆಯನ್ನು ಇಲ್ಲಿ ಕೊಡಿ. 1 ಗಂಟೆನಲ್ಲಿ ನೀವು ಏನೇನು ಹೇಳಬೇಕು, ಏನೇನು ಉತ್ತರ ಕೊಡಬೇಕು, ಏನೇನು ಮಾಡಬೇಕು, ಅದೆಲ್ಲವನ್ನು ಇಲ್ಲಿ ಬಂದು ಮಾಡಿ ಹೋಗಿ. ಇದು ನಿಮಗೆ ಪವರ್ ಟಿವಿ ಕೊಡ್ತಾ ಇರುವಂತಹ ಒಂದು ಆಹ್ವಾನ, ಚಾಲೆಂಜ್ ಅಲ್ಲ, ಆಹ್ವಾನ. ನಿಮಗೆ ಕೊಡ್ತಾ ಇರುವಂಥ ಆಹ್ವಾನ. ಕುಮಾರಸ್ವಾಮಿಯವರೇ, ಮಾನ್ಯ ಸಚಿವರೇ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ, ನಿಮ್ಮ ಹೆಸರಿನಲ್ಲಿ ಇಂಥದ್ದೊಂದು ಆರೋಪ ಇರುವ ನಮಗೆ ಪಟ್ಟಿ ಸಿಕ್ಕಿದೆ. ನಿಮ್ಮ ಹೆಸರಿನಲ್ಲಿರುವಂಥ ಚಾರ್ಜ್ ಶೀಟು, ಲೋಕಾಯುಕ್ತದವರು ಸಲ್ಲಿಸಿರುವಂಥ ಮನವಿ ಪತ್ರ, ಇವೆಲ್ಲ ಸಿಕ್ಕಿದೆ ಕುಮಾರಸ್ವಾಮಿ ಅವರೇ. ವಿ ವಾಂಟ್
ಆನ್ ಆನ್ಸರ್ ಫಾರ್ ದಿಸ್ ಅನ್ನುವ ಪ್ರಶ್ನೆ ನಮ್ಮದು. ಅದಕ್ಕೆ ಉತ್ತರ ನೀವು ಕೊಡಬೇಕು, ನಾಳೆ ಬರಬೇಕು ಅನ್ನುವಂಥ ಆಹ್ವಾನ ನಮ್ಮದು.